ಆಮೇಲೆ ಹೇಳಪ್ಪ ಸ್ವಲ್ಪ ಬ್ಯಾಕಪ್ ಹೋಗಿ ಅಣ್ಣ ಅದಕ್ಕೆ ಹಾಕೋಣ ಹಲೋ ಕಪ್ಪು ಇವತ್ತು ಏನು ಪ್ಲಾಸ್ಟಿಕ್ ಮುಕ್ತ ಅಂತ ನಮ್ಮ ರಮೇಶ್ ಅಣ್ಣ ಅವರೊಂದು ಮಾರ್ಗದರ್ಶನದಲ್ಲಿ ಮಾಡಿದ್ರು. ತುಂಬ ಚೆನ್ನಾಗಿ ಏನಕ್ಕಂದ್ರೆ ಇದು ಪ್ಲಾಸ್ಟಿಕ್ ಮುಕ್ತ ಅಂದರೆ ಅಂದರೆ ಸುಮಾರು ಎಲ್ಲ ಕಡೆ ನೋಡ್ತಾ ಇದ್ದಾರೆ ಮಾರ್ಕೆಟಿಂಗಲ್ಲಿ. ಏನಂದ್ರೆ ಈ ಹಸುಗಳು ಪಾಪ ರೋಡಲ್ಲಿ ಇರೋದೆಲ್ಲ ತಿಂದುಬಿಟ್ಟು ಸುಮಾರು ಹಸುಗಳೆಲ್ಲ ಗೋಮಾತೆಗಳೆಲ್ಲ ಹೋಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಮುಕ್ತ ಅಂದರೆ ಎಲ್ಲ ಅದನ್ನು ಯೂಸ್ ಮಾಡಿ ಹುಡುಗಿಗಳಿಗೆ ನಾವು ಕೊಡ್ತೀವಿ ಅಂತಲ್ಲ, ನೀವು ಮನೇಲಿ ಹೋಗಿ ಇಟ್ಕೊಂಡು ತಗೊಳ್ರಿ. ಒಂದು 10-20 ರೂಪಾಯಿ ಪರವಾಗಿಲ್ಲ, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಬಿಟ್ಟರೆ ಕ್ಯಾನ್ಸರು, ಕುಷ್ಠರೋಗಗಳು, ಏಡ್ಸ್ಗಳು ಇವೆಲ್ಲ ಕಮ್ಮಿ ಆಯ್ತವೆ. ದಯವಿಟ್ಟು ಪ್ಯಾಕ್ ಯೂಸ್ ಮಾಡಿದ್ರೆ ಯಾವ ರೋಗಗಳು ಬರಲ್ಲ. ಥ್ಯಾಂಕ್ ಯು. ಉಚಿತವಾಗಿ ಉಚಿತವಾಗಿ 15,000 ಓಡಿಸಿದ್ದೀನಿ ಆಲ್ರೆಡಿ. ಚಿಂತಾಮಣಿ ಆ ಕಡೆ ಎಲ್ಲ ಹೋಗಿದೆ. ಕೋಲಾರ ಡಿಸ್ಟಿಕ್ಗೆ ನಾವು ಒಂದು ತಾಲೂಕಿಗೆ ಎಷ್ಟಿಷ್ಟು ಅಂತ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಕೊಡಿ ಸರ್, ಬೇಗ ಕೊಡಿ. ಚಂದ ಎಲ್ಲರಿಗೂ ನಮಸ್ಕಾರ. ಏನು ಇವತ್ತೊಂದು ದಿವಸ ಮುಳಬಾಗ ತಾಲೂಕಿನ ನಂಗ್ಲಿ ಭಾಗದಲ್ಲಿ ನಮ್ಮ ನೂತನ ಕಚೇರಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡರು ನಮ್ಗೆ ಒಳ್ಳೆ ಏನೋ ಒಂದು ಪ್ರೋತ್ಸಾಹದಿಂದ ಏನನ್ನ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನನ್ನ. ಅದೇ ತರ ನಮ್ಮ ಸಂಘಟನೆಯಲ್ಲಿ ಶ್ರೀನಿವಾಸಪುರ ಅಧ್ಯಕ್ಷ ಆಗಿರ್ಬೋದು, ಬಂಗಾರಪೇಟೆ ಅಧ್ಯಕ್ಷರು, ಮತ್ತೆ ಮುಳಬಾಗಿಲು ನಗರ ಅಧ್ಯಕ್ಷರು, ಮತ್ತೆ ಮಾಲೂರು ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅದೇ ತರ ನಮ್ಗೆ ಸಲಹೆ ಯಾವ ತರ ಮಾಡಬೇಕು, ಯಾವ ಮಾರ್ಗದರ್ಶನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸಲಹೆಗಾರ ಮಂಜಣ್ಣ ಅವರು ಕೂಡ ಬಂದಿದ್ದಾರೆ. ತುಂಬಾ ಧನ್ಯವಾದ. ಮತ್ತೆ ಯಾವ ತರ ಕಾರ್ಯಕ್ರಮದಲ್ಲಿ ನಾವು ಸಂಘಟನೆ ಅಂತ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದು ಬಂದು ಪಾರ್ಟಿ ಅಲ್ಲ. ಎಲ್ಲರೂ ಅಂತಂದ್ರೆ ಪವನ್ ಕಲ್ಯಾಣ್ ಸೀಳ್ಕೊಂಡು ಏನೋ ಬೇಯಿಸ್ಕೊಳ್ತಾರಂತ ಯಾರ ಮನೇಲಿ ಹೋಗ್ಬಿಟ್ಟು ನಾವು ಬೇಯಿಸ್ಕೊಳಕ್ ರೆಡಿ ಇಲ್ಲ. ಸರ್ಕಾರ ಅನ್ನೋದು ಒಂದೇ, ಕರ್ನಾಟಕ ಸರ್ಕಾರ. JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ನಮ್ಗೆ ಪಕ್ಷ ಸಂಬಂಧ ಅಲ್ಲ, ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಿದ್ದು. ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಎಲ್ಲಾ ತಾಲೂಕಲ್ಲಿ ನಾವು ಕಚೇರಿ ಓಪನ್ ಮಾಡ್ತಾ ಇದ್ವಿ. ಉದ್ದೇಶ ಏನಂದ್ರೆ ಪಂಚಾಯಿತಿಗಳಲ್ಲಿ ನಡೀತಾರ ಅನಾಹುತಗಳಾಗಿರ್ಬೋದು, ಭ್ರಷ್ಟಾಚಾರಗಳಾಗಿರ್ಬೋದು, ಇವೆಲ್ಲ ಕಡಿಗಾಣಿಸಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ಪವನ್ ಕಲ್ಯಾಣ್ ಅವ್ರ ಹೆಸರು ಹೇಳ್ಕೊಂಡು ಏನನ್ನ ಸ್ವಲ್ಪ ಏನನ್ನ ಮಿಸ್ಗೈಡ್ ಮಾಡಿದ್ರೆ ನಮ್ಮವರೇ ಆಗಿದ್ರೇನು ನಾವು ಕಾನೂನು ಕ್ರಮ ತಗೊಂತೀವಿ. ಮತ್ತೆ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಒಂದೇ ಕೇಳ್ಕೊಳ್ಳೋದು, ನಾವೇನ ತಪ್ಪು ಮಾಡಿದ್ರೇನು ನೀವು ಕ್ರಮ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಒಂದು ವಿಷಯ ಯಾರನ್ನು ಬಿಡೋದಿಲ್ಲ. ಸುಮಾರು ಒಂದು 4-5 ಪಂಚಾಯತ್ ಇದು ಆಲ್ರೆಡಿ ರೆಕಾರ್ಡ್ಸ್ ಎಲ್ಲ ಬಂದಿದೆ, ಏನೇನ್ ಮಾಡಿದ್ದಾರೆ ಅಂತ. ಎಲ್ಲ ಅತಿ ಶೀಘ್ರದಲ್ಲಿ ಮುಳಬಾಗ ತಾಲೂಕು ಒಂದು 8 ಪಂಚಾಯತ್ ಬಂದಿದೆ, ಡಿಸ್ಪ್ಯೂಟ್ ಮಾಡ್ತೀವಿ. ಇದೇ ತರ ಎಲ್ಲ ಜಿಲ್ಲೆಯಲ್ಲಿ ಕೂಡ ಯಾರನ್ನು ಬಿಡಲ್ಲ. ನಾವು ಯಾರ ವಿಷಯಕ್ಕೂ ಹೋಗಲ್ಲ, ನಮ್ಮ ವಿಷಯಕ್ಕೆ ಬಂದ್ರೆ ಯಾರನ್ನು ಬಿಡಲ್ಲ. ಜೈ ಜನಸೇನಾ. ನಮಸ್ಕಾರ. ಮೊದಲನೇದಾಗಿ ಜೈ ಕರ್ನಾಟಕ, ಜೈ ಜನಸೇನಾ. ಏನಿವತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಕೋಲಾರ ಜಿಲ್ಲೆ, ಕರ್ನಾಟಕದ ಮೂಲೆ ದೇವಮೂಲೆ ಅಂತ ಕರೆಸ್ಕೊಳ್ಳುವ ಮೂಡಲ ಬಾಗಿಲು ನಂಗ್ಲಿ ಗ್ರಾಮದಲ್ಲಿ ಜಿಲ್ಲೆಯ ನೂತನ ಶಾಖೆ ಪ್ರಾರಂಭೋತ್ಸವವಾಗಿದೆ. ಈ ಪ್ರಾರಂಭೋತ್ಸವಕ್ಕೆ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಏನಿವತ್ತಿನ ದಿವಸ 6 ವರ್ಷಗಳಿಂದ ಸತತ ಏನು ಪವನ್ ಕಲ್ಯಾಣ್ ಹೆಸರಲ್ಲಿ ಸಂಘಟನೆಯನ್ನ ಕಟ್ಕೊಂಡು ಏನಿವತ್ತು ಯಾರಿಗೆ ಒಂದು ಇಶ್ಯೂ ಆದಾಗೂ ನಮ್ಮ ಕೈಯಿಂದ ಏನಾಗುತ್ತೋ, ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ತಮಿಳ್ನಾಡಲ್ಲಾಗಿರ್ಬೋದು, ಪವನ್ ಕಲ್ಯಾಣ್ ಅವ್ರ ಅಭಿಮಾನಿ ಅಂತ ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವು ಕೈ ಜೋಡಿಸುವಂತ ಕೆಲಸಗಳು ಮಾಡಿದೀವಿ. ಅದೇ ತರ ಇವತ್ತೇನು ಕರ್ನಾಟಕದಲ್ಲಿ 6 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕದಂತನೂ ಮಾಡ್ಕೊಂಡು ಬಂದೇ ಬರ್ತೀವಿ. ಇವತ್ತೇನು
ಕೋಲಾರ ಜಿಲ್ಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ MP.S. ಮಂಜಣ್ಣವರು ಅಧಿಕಾರಕ್ಕೆ ತಕೊಂಡ ಮೇಲೆ, ನಾವು ಅಧಿಕಾರ ಅಂತ ಅವ್ರಿಗೆ ಒಂದು ಶಿಫಾರಸು ಕೊಟ್ಟ ಮೇಲೆ ಇವತ್ತು ಒಳ್ಳೆ ಕೆಲಸಗಳನ್ನ ನಾವು ತಗೊಂಡು ಇನ್ನ ಒಂದು ತಿಂಗಳಾಯ್ತು ಅಷ್ಟೇ. ಅವಾಗ ಅವರು ಒಂದು ತಾಲೂಕಾದ್ಯಂತ, ಜಿಲ್ಲಾದ್ಯಂತ, ಕರ್ನಾಟಕದ ಬ್ಯಾಗ್ಗಳು ಕೊಡೋದಾಗಿರ್ಬೋದು, ಏನು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಅಂತೇಳಿ ಆಲ್ರೆಡಿ ಇಲ್ಲೆಲ್ಲ ಇರ್ಬೇಕು. ಆಮೇಲೆ ಕ್ಯಾಲೆಂಡರ್ಸ್ ಓಡಿಸೋದಾಗಿರ್ಬೋದು, ಎಲ್ಲಾನು ಮಾಡ್ಕೊಂಡ್ ಬರ್ತಾ ಇದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲಾದ್ಯಂತ ತಾಲೂಕುಗಳಲ್ಲಿ ಕಚೇರಿಗಳು ಓಪನ್ ಆಗ್ತವೆ, ಹೋಬ್ಳಿಗಳಲ್ಲೂ ಕಚೇರಿಗಳು ಓಪನ್ ಆಗ್ತವೆ, ಕರ್ನಾಟಕದಂತನೂ ಓಪನ್ ಆಗುತ್ತೆ. ಮುಖ್ಯವಾಗಿ ಅವ್ರು ಯಾರು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರು ಅವಾಗೆ, ಅಣ್ಣವರು ಜನಸೇನಾ ಪಾರ್ಟಿ ಅಂತ. ಇವಾಗ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ 3 ಪಕ್ಷದವರು ಇದ್ದಾರೆ ಅಭಿಮಾನಿಗಳಂದಾಗ. ಏನೇ ಒಂದು ಪಕ್ಷ ಅಂತ ಕರ್ನಾಟಕಕ್ಕೆ ಜನಸೇನಾ ಪಾರ್ಟಿ ಅನ್ನೋದು ಬಂದ್ರೆ 100% ನಾವೆಲ್ಲರೂ ಸೇರಿ ಅವತ್ತು ಜನಸೇನಾ ಪಕ್ಷ ನಿಂತ್ಕೊಳ್ತೀವಿ. ಅದು ಇವಾಗ ಮಾತ್ರ ಪಕ್ಷ ಅಂತ ಹೇಳಿಕ್ ಹೋಗ್ಬೇಡಿ. ಇವತ್ತು ನಮ್ಮ ಸೇವೆಗೆ ಮಾತ್ರ ನಾವು ಸಂಘಟನೆ ಕಟ್ಟಿರೋದು. ಎಲ್ಲೇ ಆಗಿರ್ಬೋದು ನಮ್ಮ ದೇಶದಲ್ಲಿ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಅಂತ ಯಾರಿಗೆ ಒಂದು ಕಷ್ಟ ಅಂದಾಗ ನಾವು 100% ಅವ್ರಿಗೆ ನಿಲ್ಲುವಂತ ಕೆಲಸ ಮಾಡ್ತೀವಿ. ಇವತ್ತಂತೂ ನಾನು ರಾಜಕೀಯ ಪಕ್ಷದಿಂದ ಇಳ್ದಿಲ್ಲ, 100% ಇಳಿತೀವಿ. ಅವತ್ತು ಕ್ಯಾಂಡಿಡೇಟ್ಗಳು ನಾವೇ ಹಾಕ್ತೀವಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಹೇಳಿಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಪಂಚಾಯತಿ ಎಲೆಕ್ಷನ್ಗಳು ಬರ್ತಾ ಇದಾವೆ, ಅದರಲ್ಲಿ 100% ನಮ್ಮ ಅಭಿಮಾನಿ, ಬಾಸ್ ಅಭಿಮಾನಿಗಳು ಯಾರಿರ್ತಾರೆ, ಯಾರೇ ಕ್ಯಾಂಡಿಡೇಟ್ ಆದ್ರೂ ನಮ್ಮ 100% ನಮ್ಮ ತಾಲೂಕಿನ ಸಪೋರ್ಟ್, ನಮ್ಮ ಅಭಿಮಾನಿಗಳ ಸಪೋರ್ಟ್ ಅವ್ರಿಗೆ 100% ಇದ್ದೇ ಇರುತ್ತೆ. ನಾವು ಗೆಲ್ಸ್ಕೊಂಡ್ ಬರುವಂತ ಕೆಲಸಗಳು ಮಾಡ್ತೀವಿ. ಅದು ಯಾವ್ದೇ ಪಕ್ಷ ಆಗಿರ್ಬೋದು, ಇಲ್ಲಿ JDS BJP ಅಂತ ಯಾವ್ದೇ ಪಕ್ಷದಿಂದ ನಿಲ್ಬೋದು ಅವರು. ಅದೇ ನಮ್ಮ ಪವನ್ ಕಲ್ಯಾಣ್ ಅಭಿಮಾನಿ ಆಗಿರ್ಬೇಕು ಅವರು. ಅವತ್ತು ನಾವು ನಿಲ್ಕೊಂಡ್ ಬರ್ತೀವಿ, ಗೆಲ್ಕೊಂಡು ಬರ್ತೀವಿ ಅಂತ ಹೇಳ್ತಾ, ಇವತ್ತೇನು ನಾವು ಕರ್ನಾಟಕದಂತ ಇನ್ನ ಇದೇ ತರ ಆಫೀಸ್ಗಳು ಓಪನ್ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಅವ್ರಿಗೆ, ಆಮೇಲೆ ಕಿರಣ್ ಅವ್ರಿಗೆ, ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ಸಂಘಟನೆ ಪರವಾಗಿ, ಕರ್ನಾಟಕದ ಎಲ್ಲಾ ಪವನ್ ಕಲ್ಯಾಣ್ ಅವರ ಪರವಾಗಿ, ಮೆಗಾ ಅಭಿಮಾನಿಗಳ ಪರವಾಗಿ, ಜನಸೇನಾ ಕಾರ್ಯಕರ್ತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸರ್, ಇವಾಗ ಸದ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೂತನ ಕಚೇರಿ, ಆಮೇಲೆ ನೆಕ್ಸ್ಟ್ ಮುಳಬಾಗ್ಲಾಗುತ್ತೆ. ಮುಳಬಾಗ್ಲಾದ ತಕ್ಷಣ ಕೋಲಾರ ಕೇಂದ್ರ ಕಚೇರಿಯಾಗಿ ಕೋಲಾರನ ನಾವು ಆಯ್ಕೆ ಮಾಡ್ಕೊಳ್ತಾ ಇದೀವಿ. ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಕಚೇರಿ. ಏನಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದೀವಿ? ಇದು ಬಾರ್ಡರ್. ಇದು ಏನೇ ಒಂದು ಇದಿದ್ದು ನಾವು ಬೇಗ ದಾಟ್ಬೋದು. ಆದ್ರಿಂದ ನಾವು ಕೇಂದ್ರ ಕಚೇರಿಯಾಗಿ ಕೋಲಾರನ ಆಯ್ಕೆ ಮಾಡ್ಕೊಳ್ತೇವೆ. ಅತಿ ಶೀಘ್ರದಲ್ಲಿ ಅದು ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ಅದು ಪೂಜಾ ಕಾರ್ಯಕ್ರಮ ಆಗುತ್ತೆ. ಅವತ್ತೆಲ್ಲರಿಗೂ ತಿಳಿಸ್ತೀವಿ ಸರ್ ನಾವು. ಜನಸೇನಾ ಅಂದ್ರೆ ಪವನ್ ಕಲ್ಯಾಣ್ ಪಾರ್ಟಿ ಅಲ್ಲ ಸ್ವಾಮಿ. ಕರ್ನಾಟಕದಲ್ಲಿ ಜನಸೇನಾ ಅಂದ್ರೆ ಜನಗಳಿಗೋಸ್ಕರ ನಾವು ಕೆಲಸ ಮಾಡಕ್ಕೆ ಜನಸೇನಾ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಕ್ಲಿಯರ್ ಕಟ್ ಆಗಿ ತಗೊಳ್ಳಿ, ಆಯ್ತಾ? ಜನಸೇನಾ ಇಟ್ಕೊಂಡು ಪವನ್ ಕಲ್ಯಾಣ್ ಕಡೆ ಪಾರ್ಟಿ ಆಫೀಸ್ ಕಡೆಯಿಂದ ಎಲ್ಲಿಂದ ನಮ್ಗೇನು ಫಂಡಿಂಗ್ ಬರಲ್ಲ. ನಾವೊಂದು ಅಭಿಮಾನಿ, ಪವನ್ ಕಲ್ಯಾಣ್ ಅಭಿಮಾನಿ, ಅಭಿಮಾನಿ, ಪ್ರಾಣ ಕೊಡಕ್ಕೂ ರೆಡಿ. ಅವ್ರ ಸಿದ್ಧಾಂತಗಳು ನೋಡ್ಕೊಂಡ್ ಬಂದಿದೀವಿ. ಸುಮಾರು 10 ವರ್ಷ ಹೆಂಗಿದ್ರು ನಾವು ಹಂಗೆ ಇದ್ವಿ. ಇವಾಗ ಹೆಂಗಿದ್ರು ಹಂಗೆ ಹೋಗ್ತಾ ಇದ್ವಿ. ಅವ್ರ ಹೆಂಗಿದ್ರೆ ಹಂಗೆ ಹೋಗ್ತಾ ಇದ್ವಿ. ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಇದು ರಾಜಕೀಯಕ್ಕೆ ತರಕ್ ಹೋಗ್ಬೇಡಿ. ರಾಜಕೀಯ ವಿಷಯಕ್ಕೆ ಬರಲ್ಲ. ನಮ್ ವಿಷಯಕ್ಕೆ ಅವ್ರು ಬಂದ್ರೆ ನಾವು ಅವ್ರ ವಿಷಯಕ್ಕೆ ರೆಡಿ ಇದೀವಿ, ಯಾರನ್ನ ಆಗಿದ್ರು.